ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟು ಸರಳವಾಗಿ ಎಷ್ಟು ವಿವರವಾಗಿ ತಿಳಿಸಿದ್ರು ಅಂತ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿವರವಾಗಿ ಈ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಈ ಕಾಯಿಲೆ ಬಗ್ಗೆ ಯಾರಿಗಾದ್ರೂ ಸಮಸ್ಯೆ ಇದ್ರೆ ನಿಮ್ಮ ಈ ಟಿವಿ ಪರದೆ ಮೇಲೆ ಒಂದು ಸಂಖ್ಯೆ ಬರ್ತಾ ಇದೆ. ಆ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ನೇರವಾಗಿ ವೈದ್ಯರ ಜೊತೆ ನೀವು ಮಾತಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಕಂಡುಕೊಳ್ಬಹುದು. ಡಾಕ್ಟರ್, ನನಗೊಂದು ವಿಷಯ ಗೊತ್ತಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚು ಜನರಲ್ಲಿ. ಇದಕ್ಕೆ ಕಾರಣ ಏನಿರ್ಬೋದು? ಖಂಡಿತ ಈ ವೆರಿಕೋಸ್ ವೈನ್ಸ್ ಅನ್ನೋದು ತುಂಬಾ ದಿವಸಗಳ ಕಾಲದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ತುಂಬಾ ಜನಕ್ಕೆ ಈ ಸಮಸ್ಯೆಯಿಂದ ಬಳಲ್ತಿದ್ರು ಸಹ ಇದೇ ವೆರಿಕೋಸ್ ವೈನ್ಸ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದೊಂದು ಕಾಯಿಲೆ ಅಂತಾನೂ ಕೂಡ ಗೊತ್ತಿರಲ್ಲ, ಖಂಡಿತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನೊಂದು, ಈ ಸಮಸ್ಯೆದಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ, ಅವ್ರ ಕಾಲುಗಳನ್ನ ನೋಡ್ಕೊಂಡಾಗ ರಕ್ತನಾಳಗಳ ಉಬ್ಬುವಿಕೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ. ಬಟ್ ಸ್ವಲ್ಪ ವರ್ಷ ಏನಾಗುತ್ತೆ, ಈ ಕಾಯಿಲೆ ಯಾವುದೇ ರೀತಿ ದೇಹಕ್ಕೆ ನೋವನ್ನು ಉಂಟು ಮಾಡೋದಿಲ್ಲ. ಸೊ ಪೇಷಂಟ್ಸ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ನೋವು ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು, ಅಂದ್ರೆ ಆ ವೇನ್ಸ್ ಗಳು ಪೇನ್ ಇರಲ್ಲ ಅಂತಾನಾ? ಸ್ವಲ್ಪ 1 ವರ್ಷಗಳ ಕಾಲ 1.5 ವರ್ಷಗಳ ಕಾಲ ಯಾವುದೇ ರೀತಿ ನೋವು ಕಾಣಿಸ್ಕೊಳ್ಳೋದು, ದಟ್ ಇಸ್ ಎ ಬಾಡಿ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ರೀತಿ ಈ ಸಮಸ್ಯೆ ಉಂಟಾದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ನೋವು ಬಂದ ಮೇಲೆ ವೈದ್ಯನ ಭೇಟಿ ಮಾಡಿದ್ರಾಯ್ತು ಅಂತ ಮೆಂಟಾಲಿಟಿಲಿ ಅವ್ರು ಇರ್ತಾ ಹೋಗ್ತಾ ಇದ್ದಾರೆ. ಮೇನ್ ಆಗಿ ವೆರಿಕೋಸ್ ವೈನ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಇದನ್ನ ನಾವು ತಿರುಚು ರಕ್ತನಾಳಗಳಂತ ಹೇಳಿ ಕರಿತೇವೆ ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕೂಡ ಕರಿಬಹುದು. ಅಂದ್ರೆ ವೈನ್ಸ್ ಟ್ವಿಸ್ಟ್ ಆಗಿರುವಂತದ್ದು. ಸೊ ಯಾವಾಗ ವೆರಿಕೋಸ್ ವೈನ್ಸ್ ಅನ್ನೋದು ಇದೊಂದು ಕಾಲಿನ ರಕ್ತನಾಳಗಳಲ್ಲಿ ಕಂಡು ಬರುವಂತ ಒಂದು ಸಮಸ್ಯೆ. ಓಕೆ, ಯಾವಾಗ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಆಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗತ್ತೆ. ಎಪಿಡೆಮಾಲಜಿಕಲಿ ನೋಡ್ಬೇಕು ಅಂತ ಹೇಳಿದ್ರೆ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು 1 ವರ್ಷಕ್ಕೆ ಈ ವೆರಿಕೋಸ್ ವೈನ್ಸ್ ಅನ್ನೋ ಕಂಡೀಷನ್ಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ಮಹಿಳೆಯರು ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಅನ್ ವೆರಿಕೋಸ್ ವೈನ್ಸ್, ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಅತಿ ಹೆಚ್ಚಾಗಿ ಬರುತ್ತೆ. ಸೊ ಅದಕ್ಕೆ ಮಹಿಳೆಯರೇ ಮನೆಯಲ್ಲಿ ನಿಂತ್ಕೊಂಡು ಹೆಚ್ಚು ಕೆಲಸ ಮಾಡುವಂತದ್ದು, ಮತ್ತೆ ಸ್ಥೂಲಕಾಯ ಒಬೆಸಿಟಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಮಾತ್ರನಾ? ಇವನ್ ಈ ಕಂಪ್ಯೂಟರ್ ಮುಂದೆ ಲೈಕ್ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಬರುತ್ತೆ. ಸೊ ಅದನ್ನ ನಾವು ಮೆಡಿಕಲ್ ಸೆಡೆಂಟರಿ ಲೈಫ್ಸ್ ಅಂತ ಹೇಳಿ ಕರೀತೀವಿ. ಅಂದ್ರೆ ಮೋರ್ ಓವರ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂತವ್ರಿಗೆ ಈ ವೆರಿಕೋಸ್ ವೈನ್ಸ್ ಬರುತ್ತೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಮಾತ್ರ ಅಲ್ಲ, ನಾವೆಷ್ಟೋ ಜನ ಈ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್ ಮಹಿಳೆಯರಲ್ಲೂ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತಾ ಇದೀವಿ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ನಾವು ಹಾರ್ಮೋನ್ಸ್ ಅನ್ನೋದು ನೋಡ್ತೀವಿ. ಹಾರ್ಮೋನ್ಸ್ ಪಾತ್ರ ನಮ್ಮ ದೇಹಕ್ಕೆ ಬಹಳನೇ ಇಂಪಾರ್ಟೆಂಟ್. ಸೊ ಎಕ್ಸ್ಪೆಷಲಿ ಈ ರೀತಿಯ ಒಂದು ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಾಗಿರ್ಬೋದು, ಅಥವಾ ತುಂಬಾ ಜನ ಹುಡುಗಿರು ಇವತ್ತಿನ ದಿನಗಳಲ್ಲಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಆರ್ಟಿಫಿಷಿಯಲಿ ಈ ಟ್ಯಾಬ್ಲೆಟ್ಸ್ಗಳನ್ನ ಡ್ರಗ್ಸ್ಗಳನ್ನ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಆಗುತ್ತೆ. ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಏರ್ಪೇರ್ ಆಗೋದ್ರಿಂದ ಇದು ಡೈರೆಕ್ಟ್ ಆಗಿ ವ್ಯಾಲ್ವ್ಸ್ ಅಥವಾ ಕವಾಟ್ಗಳನ್ನ ವೀಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಮೆನೋಪಾಸಲ್ ಏಜಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋದು ಕಡಿಮೆ ಆಗ್ತಾ ಹೋಗೋದ್ರಿಂದ ಇದು ರಕ್ತ ಸಂಚಾರಕ್ಕೆ ಅಡೆತಡೆ ಆಗ್ಬೋದು, ದೇಹದ ಒಂದು ರಕ್ತನಾಳಗಳ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆ ಏಜ್ ಅಲ್ಲಿ ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಲ್ಲೂ ಕೂಡ ಈ ರೀತಿಯ ವೆರಿಕೋಸ್ ವೈನ್ಸ್ ಬರುವಂತ ಸಾಧ್ಯತೆ ಖಂಡಿತ ಇರುತ್ತೆ. ಎಷ್ಟೋ ಜನ ಹುಡುಗಿರು ನಾವು ನೋಡಿರ್ಬೋದು, ಕ್ರಾಸ್ ಡಿಲ್ಲಾಗಿ ತುಂಬಾ ಹೊತ್ತು ಕೂತ್ಕೊಳ್ತಾರೆ. ಸೊ ಇದರಿಂದ ಕೂಡ ದೇಹದಲ್ಲಿ ಒಂದು ರಕ್ತ ಸಂಚಾರ ಅಡೆತಡೆ ಆಗ್ಬೋದು. ಸೊ ಹೃದಯದಿಂದ ಕಾಲಿಗೆ ಹೋಗ್ಬೋದು, ಕಾಲಿಂದ ಹೃದಯಕ್ಕೆ ಬಳಸುವಂತ ಉಡುಪು ಇರ್ಬೋದು, ಟೈಟ್ ಜೀನ್ಸ್ ಇರ್ಬೋದು, ಅದು ಕೂಡ ಒಂದು ಮೇನ್ ಕಾರಣ ಅಂತ ಹೇಳಿ. ಎಕ್ಸ್ಪೆಷಲಿ ಟೈಟ್ ಕ್ಲೋತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳಿ ಕರಿತೇವೆ. ಸೊಂಟದ ಭಾಗದಲ್ಲಿ ಕಟ್ಟುವಂತ ಒಂದು ಟೈಟ್ ಬಟ್ಟೆಗಳಾಗಿರ್ಬೋದು. ತುಂಬಾ ಪುರುಷರು ಕೂಡ ತುಂಬಾ ಟೈಟ್ ಆಗಿ ಬೆಲ್ಟ್ ಗಳನ್ನ ಹಾಕೊಳ್ತಾರೆ, ತುಂಬಾ ಟೈಟ್ ಆಗಿ ಪ್ಯಾಂಟ್ ಗಳನ್ನ ಹಾಕೊಳ್ತಾರೆ. ಇದೆಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ವೆರಿಕೋಸ್ ವೈನ್ಸ್ ಬರೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಈ ಕಾಯಿಲೆ ಸಮಸ್ಯೆ ಬಂದಿರೋದಾಗ ಕೇವಲ ರಕ್ತನಾಳಗಳು ಉಬ್ಬು ಇರುವುದನ್ನ ನಾವು ಕಾಣ್ತೀವಿ. ಅದು ಪೇನು ಬರಲ್ಲ ಅಂತ ನೀವು ಹೇಳ್ತೀರಿ. ಯಾವ ಡ್ಯೂರೇಷನ್ ಬೇಕು? ಲೈಕ್ ರಕ್ತನಾಳಗಳು ಹೆಪ್ಪುಗಟ್ಟಿರೋದನ್ನ ನಮಗೆ ಕಂಡ ಮೇಲೆ ಪೇನ್ ಶುರು ಆಗೋಕೆ ಎಷ್ಟು ಡ್ಯೂರೇಷನ್ ಇರುತ್ತೆ? ಖಂಡಿತ ಇದನ್ನ ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಡ್ಯೂರೇಷನ್ ಅಂತ ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಇಮ್ಯುನಿಟಿ ಅಂತ ಹೇಳಿ ಕರಿಬಹುದು. ಈಗ ನಾರ್ಮಲ್ ಆಗಿ ನಾವು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ರಕ್ತನಾಳಗಳ ಶಕ್ತಿ ಕುಗ್ತಾ ಹೋಗುತ್ತೆ. ಯಾಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ವಿ ಗೆಟ್ ಪೇನ್ ಅಲ್ಲ, ಈ ಕಾಯಿಲೆ ಇರುವಂತ ಯಾರೇ ಪೇಷಂಟ್ ಗಳಾಗ್ಲಿ ಪೇನ್ ಬರ್ದೇ ಹೋದ್ರೆ ಅವ್ರ ವೈದ್ಯರ ಹತ್ರ ಬರೋದಿಲ್ಲ.
ಸೊ ಪೇನ್ ಬರೋಕ್ ಮುಂಚೆನೆ ವೈದ್ಯರ ಹತ್ರ ಬರ್ಬೇಕಾ ಅಥವಾ ಅದ್ ಸೀರಿಯಸ್? ಅದು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಈ ಲಕ್ಷಣದಲ್ಲಿ ನಾವು ಹೇಳ್ತೀವಿ ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಮತ್ತೆ ಇನ್ನೊಂದು ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಪೇಷಂಟ್ಗೆ ಗೊತ್ತಾಗುವಂತ ಒಂದು ಲಕ್ಷಣಗಳು. ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಲಕ್ಷಣಗಳು. ಈ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಗಿಂತ ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಆಗಿ ಆಸ್ ಎ ವೈದ್ಯರಿಗೆ ಗೊತ್ತಾಗ್ಬಿಡುತ್ತೆ. ನಾವೆಷ್ಟೋ ಜನ ಪೇಷಂಟ್ ಕಾಲುಗಳನ್ನ ನೋಡಿದಾಗ ಹೇಳ್ಬಿಡ್ಬೋದು ಇವ್ರು ವೆರಿಕೋಸ್ ವೈನ್ಸ್ ಇದೆ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಅವ್ರ ಕಾಲುಗಳಲ್ಲಿ ರಕ್ತನಾಳಗಳು ಹೆಪ್ಪಗಟ್ತಾ ಹೋಗ್ತಾ ಇರತ್ತೆ, ದಪ್ಪ ಆಗ್ತಾ ಹೋಗ್ತಾ ಇರತ್ತೆ. ಬಿಕಾಸ್ ನಮ್ಮ ಕಾಲಿನ ರಕ್ತನಾಳಗಳು ನಾವು 2 ತರದ ರಕ್ತನಾಳಗಳನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳಿ ಕರಿತೇವೆ, ಮತ್ತೊಂದು ಡೀಪರ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಈ ಸೂಪರ್ಫಿಷಿಯಲ್ ವೈನ್ಸ್ ಅಂದ್ರೆ ಚರ್ಮದ ಮೇಲೆ ಯಾವುದೇ ಸಣ್ಣ ಸಣ್ಣ ರಕ್ತನಾಳಗಳನ್ನ ನಾವು ನೋಡ್ತೇವೆ, ಅದನ್ನ ನಾವು ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದು ಮೊದಲನೇದಾಗಿ ನಾವು ನೋಡುವಂತ ಒಂದು ಲಕ್ಷಣಗಳು. ತಂಬಾಕುಲಿರುವಂತ, ಸಿಗರೇಟ್ ಅಲ್ಲಿರುವಂತ ಈ ನಿಕೋಟಿನ್ ಅನ್ನೋ ಕಂಟೆಂಟ್ ಏನ್ ಮಾಡುತ್ತೆ, ನಮ್ಮ ರಕ್ತ ಸಂಚಾರನ ಅಡೆತಡೆ ಮಾಡೋದಕ್ಕೆ, ನಮ್ಮ ರಕ್ತನಾಳಗಳ ಶಕ್ತಿ ಕುಗ್ಗೋದಕ್ಕೆ ಇದು ಮೇನ್ ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಸೊ ಅಭ್ಯಾಸಗಳು ಒಂದೇ ಅಲ್ಲ. ಈಗ ಎಷ್ಟೋ ಜನ ಈಗ ಜಿಮ್ಗೆಲ್ಲ ಹೋಗ್ತಾರೆ, ಸೊ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಥವಾ ಇದೊಂದು ಅಭ್ಯಾಸವಾಗಿ ನಾವು ತಗೊಳ್ತಾ ಇದೀವಿ ಇವತ್ತಿನ ದಿನಗಳಲ್ಲಿ. ಜಿಮ್ಮಲ್ಲೂ ಕೂಡ ತುಂಬಾ ವೇಟ್ ಲಿಫ್ಟಿಂಗ್ ಮಾಡುವಂಥದ್ದು, ಅಂದ್ರೆ ತುಂಬಾ ಭಾರ ಇರೋ ಪದಾರ್ಥಗಳನ್ನ ಎತ್ತುವಂಥದ್ದಾಗಿರ್ಬೋದು. ಅಂದ್ರೆ ಇನ್ಕ್ರೀಸ್ಡ್ ಅಬ್ಡೋಮಿನಲ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಮಾಂಸಖಂಡಗಳು ಯಾವಾಗ ಅದು ಪ್ರೆಷರ್ ಉಂಟಾಗ್ತಾ ಹೋಗ್ತಾ ಇರತ್ತೆ, ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾ ಇರತ್ತೆ. ನೀವು ಜಿಮ್ ಅಂದಾಗ ನನ್ಗೊಂದು ವಿಚಾರ ಜ್ಞಾಪಕ ಬಂತು. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಒಂದು ಏರಿಯಾಗೆ 2 ಜಿಮ್ಗಳನ್ನ ನಾವು ನೋಡ್ತಾ ಇದೀವಿ. ಇವತ್ತು ಜನಕ್ಕೆ ಒಂಥರ ಫ್ಯಾಷನ್, ತುಂಬ ಚೆನ್ನಾಗಿ ಕಾಣ್ಬೇಕು, ನಾವು ಹೆಲ್ದಿಯಾಗಿರ್ಬೇಕು ಅಂತ. ಅಫ್ಕೋರ್ಸ್ ಎಸ್, ಹೆಲ್ದಿಯಾಗಿರ್ಬೇಕು. ಆದರೆ ಅದರಲ್ಲಿರೋ ಒಂದು ವಿಚಾರ ಏನು ಅಂತಂದ್ರೆ, ಕೇವಲ ನೋಡೋಕಷ್ಟೇ ನಾವು ಫಿಟ್ ಆಗಿದ್ರೆ ಸಾಲದು, ಆರೋಗ್ಯನೂ ಕೂಡ ಅಷ್ಟೇ ಫಿಟ್ ಆಗಿ ಇಟ್ಕೋಬೇಕಲ್ಲ. ಅಂದ್ರೆ ಒಳಗಡೆ ನಮ್ಮ ದೇಹದಲ್ಲಿರುವಂತಹ ಮಿಷನ್ಸ್ ಇದೆಯಲ್ಲ, ಅದನ್ನು ಕೂಡ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ. ಆಚೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೀವೋ ಒಳಗಡೆ ಕೂಡ ಆರೋಗ್ಯನ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಳೋದು ಮುಖ್ಯ. ಡಾಕ್ಟರ್ ಆಗ್ಲೇ ನೀವು ಹೇಳ್ದಾಗೆ ಜಿಮ್ಮಿಂದ ವೇಟ್ ಲಿಫ್ಟಿಂಗ್ ಆಗಿರ್ಲಿ ಅಥವಾ ಅದನ್ನೆಲ್ಲ ಬಾಡಿ ಶೇಪ್ ಕೊಡುತ್ತೆ, ಆದ್ರೆ ಅದು ಎಷ್ಟು ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಗೊತ್ತಿಲ್ಲ. ಯು ನೀಡ್ ಟು ಕ್ಯಾರಿ ಆನ್. ಖಂಡಿತ. ಸೊ ಜಿಮ್ ಅಲ್ಲಿ ಏನ್ ಮಾಡ್ತಾರೆ, ಪ್ರೋಟೀನ್ ಪೌಡರ್ಸ್ ಗಳನ್ನ ತಗೊಳ್ಳುವಂಥದ್ದು. ಎಷ್ಟೋ ಸಮಸ್ಯೆಗಳು ಈ ಪ್ರೋಟೀನ್ ಪೌಡರ್ಸ್ ಇಂದ ಕೂಡ ನಮ್ಮ ಕಿಡ್ನಿ ಮೇಲೆ ಅಫೆಕ್ಟ್ ಆಗಿರುವಂತ ಪೇಷಂಟ್ಗಳನ್ನ ನಾವು ನೋಡಿದೀವಿ. ಮತ್ತೆ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಅಂದ್ರೆ ತುಂಬಾ ಭಾರ ಇರೋ ಪದಾರ್ಥಗಳನ್ನ ಎತ್ತುತ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ತುಂಬಾನೇ ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ. ವೇನ್ಸಿನ ಒಂದು ವ್ಯಾಲ್ವ್ ತಿನ್ನಾಗ್ತಾ ಹೋಗ್ತಾ ಇರತ್ತೆ. ಮತ್ತೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿ ಕರಿತೇವೆ. ತುಂಬಾ ಈ ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬಾ ಜನ ಮುಕ್ಕಿ ಹೋಗುವಂಥದ್ದು ನಾವು ನೋಡ್ತೇವೆ. ಇದರಿಂದ ಏನಾಗುತ್ತೆ, ಕೆಳಗಡೆ ಇರುವಂತ ಒಂದು ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಬಿದ್ದು, ಸೊ ಈ ರೀತಿಯ ಕ್ರಾನಿಕ್ ಕಾನ್ಸ್ಟಿಪೇಷನ್ ಪೇಷಂಟ್ಸ್ ಅಲ್ಲೂ ಕೂಡ ನಾವು ಈ ವೆರಿಕೋಸ್ ವೇನ್ಸ್ ನೋಡಬಹುದಾಗುತ್ತೆ. ಡಾಕ್ಟರ್, ಇನ್ನೊಂದು ಕಾಲ್ ನ ತಗೊಳ್ಳೋಣ. ಹಲೋ ಹಲೋ, ಯಾರು ಮಾತಾಡೋದು? ನಿಮ್ ಹೆಸರೇನು? ನನ್ನ ಹೆಸರು ದೀಪಾ ಅಂತ, ಹುಬ್ಳಿಲಿಂದ ಕಾಲ್ ಮಾಡ್ತಾ ಇದ್ದೀನಿ ಮ್ಯಾಮ್. ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀರಿ? ಹುಬ್ಳಿಯವ್ರು ನೀವು? ಆರಾಮದಿರಿ? ಹಾ, ಆರಾಮಿದ್ದೀನಿ ಮ್ಯಾಮ್. ಓಕೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡೋದೆಲ್ಲ ಬೆಂಗಳೂರು ಭಾಷೆ ಆಗ್ಬಿಟ್ಟೈತಿ ನಿಮ್ಗೆ, ಹುಬ್ಳಿ ಭಾಷೆ ಮರ್ತು ಹೋಗಿರೇನ್ರಿ ನೀವು? ದೀಪಾ ಅವರೇ, ಲೈಕ್ ಈ ಕಾರ್ಯಕ್ರಮನ ನೋಡ್ತಾಕತ್ತೀನಿ ಅಂತ ಹೇಳಿದ್ರಿ, ಈ ಸಮಸ್ಯೆ ಬಗ್ಗೆನೂ ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊಂತೀನಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೇರವಾಗಿ ನೀವು ಡಾಕ್ಟರ್ ಹತ್ರನೇ ಮಾತಾಡ್ರಿ. ಡಾಕ್ಟರ್ ಪ್ಲೀಸ್. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ ಇವತ್ತಿನ ವಿಷಯವಾಗಿ? ಸರ್, ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ನಾನ್ ಮುಂಚೆನೆ ಈ ತರ ಪ್ರಾಬ್ಲಮ್ ಆಗಿತ್ತು. ನಾನು ಪ್ರೆಗ್ನೆಂಟ್ ಇದ್ದಾಗ. ಓಕೆ. ಅವಾಗಿನ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಕಮ್ಮಿ ಆಗಿತ್ತು ನನಗ. ಬಟ್ ಇವಾಗ ನನಗೆ ಅದೇ ತರ ತುಂಬಾ ಕಾಲಲ್ಲಿ ನೋವು ಕಾಣಿಸ್ಕೊತಾ ಇದೆ ನನಗೆ. ಮತ್ತೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಓಕೆ. ಈಗ ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು ನಿಮ್ಗೆ? 4 ವರ್ಷ ಆಗಿದೆ ಸರ್. ಓಕೆ, 4 ವರ್ಷದ ಮುಂಚೆ ಈ ಸಮಸ್ಯೆ ಇತ್ತು? ಹೌದು. ಓಕೆ. ನಿಮ್ ತಾಯಿಗೆ ಏನಾದ್ರೂ ಗರ್ಭಾವಸ್ಥೆ ಸಮಯದಲ್ಲಿ ಈ ಸಮಸ್ಯೆ ಉಂಟಾಗುವಂತದ್ದು ಏನಾದ್ರೂ ಆ ತರದ ಸಮಸ್ಯೆಗಳಿತ್ತಾ? ಹಾ ಸರ್, ಇತ್ತು ಸರ್ ಮುಂಚೆ. ಓಕೆ. ಸೊ ಪ್ರೆಗ್ನೆನ್ಸಿಲಿ ನಾವು ಫಿಸಿಯೋಲಾಜಿಕಲಿ ನಾವು ನೋಡ್ತೇವೆ, ಬಿಕಾಸ್ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ. ಸೊ ಅದರ ವೇಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು. ಸೊ ಆ ಸಮಯದಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ಹೆಚ್ಚಿರುತ್ತೆ ದೇಹದಲ್ಲಿ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಈ ರೀತಿಯ ಒಂದು ವೆರಿಕೋಸಿಟಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬಟ್ ಒಂದು 30% ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಆಫ್ಟರ್ ಡೆಲಿವರಿ ಇದು ತಾನಾಗೆ ಗ್ರಾಜುಯಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ನಿಮ್ಮ ಕೇಸಲ್ಲಿ ಅದು ಕ್ಯಾರಿ ಓವರ್ ಆಗಿದೆ. ಬಟ್ ಯಾವುದೇ ರೀತಿ ಆತಂಕ ಆಗ್ಲಿ ಭಯ ಆಗ್ಲಿ ಪಡುವಂಥದ್ದು ಬೇಡ.
ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ. ದೀಪಾ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಹುಬ್ಳಿಯವರಿಂದ ಯಾರೇ ಕರೆ ಮಾಡಲಿ ನನಗೆ ಬಹಳ ಖುಷಿ ಆಗ್ತೈತಿ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಡಾಕ್ಟರ್ ಹತ್ರ ಎಲ್ಲ ಪ್ರಶ್ನೆಗಳು ಕೇಳಿ ಈ ಸಮಸ್ಯೆಗಳು ಬೇಗ ನಿಮಗೆ ವಾಸಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ರೀ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿಯಿಂದ ಈ ವೀಕ್ಷಕರಿಗೆ ಒಂದು ವಿಚಾರ ತಿಳಿಸಿ. ಈ ಕಾಯಿಲೆಯಲ್ಲಿ ಎಷ್ಟು ಸ್ಟೇಜಸ್ಗಳಿರುತ್ತೆ ಅಂತ, ಎಷ್ಟು ಹಂತಗಳಿದ್ದಾವೆ ಅಂತ, ಯಾವ ಹಂತ ಇದು ಡೇಂಜರಸ್ ಅಂತ? ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು 6 ಹಂತಗಳನ್ನ ನಾವು ನೋಡ್ಬೋದಾಗತ್ತೆ. ದೇರ್ ಆರ್ 6 ಸ್ಟೇಜಸ್ ಅಂತಾನೆ ಹೇಳ್ಬೋದು. ಮೊದಲನೇ ಸ್ಟೇಜಸ್ ಅಲ್ಲಿ ನಾವು ಏನೇನು ಲಕ್ಷಣಗಳನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಈ ಸ್ಪೈಡರ್ ವೇನ್ಸ್ ಲಕ್ಷಣಗಳನ್ನ ನಾವು ನೋಡ್ಬೋದು. ನಾನು ಹೇಳಿದೆ, ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು, ಎಕ್ಸ್ಪೆಷಲಿ ಸೂಪರ್ಫಿಷಿಯಲ್ ವೇನ್ಸು ನಮ್ಮ ಕಾಲ್ ಮೇಲೆ ಕಾಣುತ್ತೆ. ಆ ಸ್ಟೇಜ್ ಅಲ್ಲಿ ಸ್ವಲ್ಪ ಜನಕ್ಕೆ ನೋವು ಇರ್ಬೋದು, ಸ್ವಲ್ಪ ಜನಕ್ಕೆ ನೋವು ಇಲ್ದೇರೂ ಕೂಡ ಇರ್ಬೋದಾಗತ್ತೆ. ಇದು ಮೊದಲನೇ ಹಂತದ ಒಂದು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬಹುದು. ಎರಡನೇ ಹಂತಕ್ಕೆ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ್ರೆ, ಸೊ ಸೂಪರ್ಫಿಷಿಯಲ್ ವೇನ್ಸ್ ಅಫೆಕ್ಟ್ ಆಗಿರೋದು ನೆಕ್ಸ್ಟ್ ಡೀಪರ್ ವೇನ್ಸ್ಗೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡೀಪರ್ ವೇನ್ಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇದು ಮಾಂಸಖಂಡದ ಒಳಗಡೆ ಇರುವಂತ ಒಂದು ರಕ್ತನಾಳಗಳು. ಸೊ ಇದು ಯಾವಾಗ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿನ ವ್ಯಾಲ್ವ್ಸ್ ಯಾವಾಗ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆಗ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಕಾಣ್ಬರುವಂಥದ್ದು, ಟ್ವಿಸ್ಟ್ ಆಗಿರುತ್ತೆ, ಜಿಗ್ಜಾಗ್ ಪ್ಯಾಟರ್ನ್ ಇರ್ತಾ ಹೋಗ್ತಾ ಇರುತ್ತೆ. ನಾವೀಗ ವಿಜುವಲ್ಸ್ ಅಲ್ಲಿ ನೋಡ್ಬೋದು ಯಾವ ರೀತಿ ಆ ರಕ್ತನಾಳಗಳು ತುಂಬಾನೇ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ಯಾಲ್ಪೇಟ್ ಮಾಡಾಗ ತುಂಬಾ ಸಾಫ್ಟ್ ಇರ್ತಾ ಹೋಗ್ತಾ ಇರುತ್ತೆ, ನೋಡೋದಕ್ಕೆ ಒಂದು ಭಯಂಕರವಾದ ಒಂದು ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಎರಡನೇ ಹಂತವಾದ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದಾಗತ್ತೆ. ಮೂರನೇ ಹಂತದಲ್ಲಿ ಏನಾಗುತ್ತೆ, ಆ ರಕ್ತನಾಳಗಳ ಉಬ್ಬುವಿಕೆಗೆ ಜೊತೆಗೆ ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಕ್ಷಣದಲ್ಲಿ ಏನಾಗುತ್ತೆ, ಸೊ ಈಗ ರಕ್ತನಾಳಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಹೃದಯದಿಂದ ರಕ್ತ ಕಾಲಿಗೆ ಹೋಗಿದೆ ಬಟ್ ಕಾಲಿಂದ ಹೃದಯಕ್ಕೆ ಬರ್ತಾ ಇಲ್ಲ. ಸೊ ಕಾಲಲ್ಲೇ ತುಂಬ ದಿವಸ ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತಾ ಇದೆ. ಸೊ ದಟ್ ಈಸ್ ಎ ಬ್ಯಾಡ್ ಬ್ಲಡ್, ಅಂದರೆ ಯಾವುದೇ ರೀತಿ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಅಶುದ್ಧ ರಕ್ತ ಅಂತ ಹೇಳಿ ಕರಿತೇವೆ. ತುಂಬ ದಿವಸ ನಮ್ಮ ಕಾಲಲ್ಲಿ ಅಶುದ್ಧ ರಕ್ತ ಉಳ್ಕೊಳ್ತು ಅಂದರೆ ಈ ರೀತಿಯ ಕಾಲು ಊತ ಬರುವಂಥದ್ದು, ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ, ಪಾದದಲ್ಲಿ ಊತ ಕಂಡು ಬರುವಂಥದ್ದು, ಅಥವಾ ಇಡೀ ಈ ಮಂಡಿಯ ಕೆಳಗಡೆ ಭಾಗದಲ್ಲಿ ಊತ ಕಂಡು ಬರುವಂಥದ್ದು, ರೆಡ್ನೆಸ್ ಕಾಣುವಂಥದ್ದು, ಮುಟ್ಟಿದಾಗ ತುಂಬ ಹೀಟ್ ಇರುತ್ತೆ, ಟೆಂಪ್ರೇಚರ್ ವೇರಿಯೇಷನ್ಸ್ನ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇದು ನಾವು 4ನೇ ಅಂತ ನಾವು ಹೇಳ್ಬೋದಾಗತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀವು ಈ ಕೊರೋನಾ ಕಷ್ಟ ಕಾಲದಲ್ಲೂ ಸಹ ನೀವೇ ನಿಮ್ಮ ಚಿನ್ನಕ್ಕೆ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. 8861 600 600. ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9156 9156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H, ವಿಭಿನ್ನ ವ್ಯೂ. ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಫ್ಯಾಂಟಾಸ್ಟಿಕ್ ಶಿವಣ್ಣ, ಮೊದಲನೇ ಸಿನಿಮಾಂದ ನೋಡ್ತಾ ಇದ್ದೀನಿ. ಇದೇ ಜೋಶು, ಇದೇ ಎನರ್ಜಿ, ಇದೇ ಶಿವಣ್ಣ. ಮಾಸ್ಟರ್, ಏಜ್ ಇಸ್ ಜಸ್ಟ್ ಅ ನಂಬರ್. ಕಳೆದ 10 ವರ್ಷಗಳಿಂದ ನನ್ನ ಆರೋಗ್ಯಕ್ಕೆ ಆಸರೆಯಾಗಿರೋದು ಅಮೃತೋನಿ ಪಾಪ್ಲಸ್. ಇದರಲ್ಲಿರೋ ಆಯುರ್ವೇದದ ಗಿಡಮೂಲಿಕೆಗಳು ನನ್ನ ಇಮ್ಯುನಿಟಿನ ಬೂಸ್ಟ್ ಮಾಡಿ ಇಡೀ ದಿನ ನನ್ನ ಆಕ್ಟಿವ್ ಆಗಿರ್ತದೆ. ಅದಕ್ಕೆ ನನ್ನ ಆಯ್ಕೆ ಅಮೃತೋನಿ ಪಾಪ್ಲಸ್. ವೆಸ್ಟ್ ಎಂಡ್, the leading chain of watch stores in Bangalore. 1959 ಶುರು ಮಾಡಿದ್ದು ಇವತ್ತಿಗೆ 62 ವರ್ಷ ಆಗಿದೆ. ನಿಮ್ಮ ಎಲ್ಲ ಸಹಕಾರದಿಂದ ನಾವಿಷ್ಟು ದೂರ ಬಂದಿದ್ದೀವಿ. ನಿಮ್ಗೆಲ್ಲರಿಗೂ ಅದಕ್ಕೆ ವಂದನೆ. ವೆಸ್ಟ್ ಎಂಡ್ ವಾಚ್ ಸ್ಟೋರ್, ಮಲ್ಲೇಶ್ವರಂ and Commercial Street.
ಹಲವು ಆರೋಗ್ಯ ಸಮಸ್ಯೆಗಳಿಗೆ ಏರುಮಲಟ್ ಹೆಲ್ತ್ ಬೆನಿಫಿಟ್ ರಾಮಬಾಣವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣ ಹೊಂದಿದ್ದು ಪ್ರಕೃತಿಯ ಸಿರಿಧಾನ್ಯಗಳ ಸಂಗಮವಾಗಿದೆ. ಏರುಮಲಟ್ ಹೆಲ್ತ್ ಬೆನಿಫಿಟ್ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ದೊರೆಯುತ್ತೆ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಆ ಕೂಪನ್ ಕಾರ್ಡ್ ಪ್ರಕಾರ 5 ವರ್ಷದ ಒಳಗೆ ನೀವು ಎಷ್ಟು ಗ್ರಾಮ್ ಚಿನ್ನ ಸೇಲ್ ಮಾಡಿದ್ರು ಅಷ್ಟೇ ಗ್ರಾಮ್ ಚಿನ್ನನ STJ ಗೋಲ್ಡ್ ಕಂಪನಿಯಲ್ಲಿ ವೇಸ್ಟೇಜ್ ಮಜೂರಿ ಕೂಲಿ ಇಲ್ಲದೆ ತಗೋಬಹುದು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಸೊ ಈ 5ನೇ ಹಂತ 6ನೇ ಹಂತದಲ್ಲಿ ಏನಾಗುತ್ತೆ, ಸೊ ಈ ವೆರಿಕೋಸ್ ಅಲ್ಸರ್ ಈಗ ಯಾವಾಗ ಇದು ಕಾಲು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟು ಕಾಲು ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಉಳ್ಕೊಳ್ಳುತ್ತೆ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಕಲ್ ಇದನ್ನು ನಾವು ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್. ತುಂಬಾ ಜನರ ಕಾಲುಗಳನ್ನ ನಾವು ನೋಡ್ಬೋದು, ಕೆಳಗಡೆಯಿಂದ ಕಾಲು ಕಪ್ಪಾಗ್ತಾ ಹೋಗ್ತಾ ಇರುತ್ತೆ, ಪಾದದಿಂದ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕೆಳಗಡೆ ಉಳ್ಕೊಳ್ತಾ ಇರುವಂತದ್ದು ಇಟ್ ಇಸ್ ನಾಟ್ ಎ ಗುಡ್ ಬ್ಲಡ್, ಇಟ್ ಇಸ್ ಎ ಬ್ಯಾಡ್ ಬ್ಲಡ್ ಅಂತ ಹೇಳ್ತೀವಿ ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಭಾಗದ ಚರ್ಮ ಕೂಡ ಕಪ್ಪಾಗುತ್ತೆ. ಸೊ ಮೆಡಿಕಲ್ ಇದು ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿತೇವೆ. ತುಂಬಾ ಜನ ಇಲ್ಲಿ ಮಿಸ್ಲೀಡ್ ಆಗೋದುಂಟು. ಏನೋ ಒಂದು ಚರ್ಮದ ಸಮಸ್ಯೆ ಬಂದಿದೆ ಅಂತ ಹೇಳಿ ಚರ್ಮದ ಡಾಕ್ಟರ್ ಹತ್ರ ಹೋಗ್ತಾರೆ, ಅಥವಾ ಹೋಗದೇನೋ ಅವರಾಗೆ ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ, ಲೋಷನ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ. ಯಾಕಂದ್ರೆ ತುಂಬಾ ದಿವಸಗಳ ಕಾಲ ಈ ಎಕ್ಸಿಮಾ ಇತ್ತು ಅಂತ ಹೇಳಿದ್ರೆ ಕೆರೆತ ಉಂಟಾಗ್ಬಿಡುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಈ ಹಂತದಲ್ಲೂ ಕೂಡ ಎಷ್ಟೋ ಜನಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ. ಸೊ 5ನೇ ಹಂತ 6ನೇ ಹಂತಕ್ಕೆ ಹೋಗುವಂಥದ್ದೇ ಈ ಕಾಂಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ. ಅದನ್ನೇ ನಾವು ವೆರಿಕೋಸ್ ಅಲ್ಸರ್. ಸೊ ವೆರಿಕೋಸ್ ಅಲ್ಸರ್ ಇಂದ ಬಳಲ್ತಾ ಇರೋರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗೆ ಅವ್ರು ಒಳಗಾಗಿದ್ದಾರೆ ಅನ್ನೋದು. ಸೊ ಈ ಒಂದು ಸಣ್ಣ ಗಾಯ ಆಯಿತು ಕಾಲಲ್ಲಿ ಅಂತ ಹೇಳಿದ್ರೆ ಈ ವೆರಿಕೋಸ್ ವೇನ್ಸ್ ಪೇಷಂಟ್ಸ್ ಅಲ್ಲಿ ಅದು ಮಾಯೋದಕ್ಕೆ ತುಂಬಾ ದಿವಸಗಳ ಕಾಲ ತಗೊಳುತ್ತೆ, ಲೈಕ್ ಎ ಡಯಾಬಿಟಿಸ್ ಪೇಷಂಟ್. ಇನ್ನೊಂದು ಪ್ರಶ್ನೆ ನಿಮಗೆ, ಸಾಮಾನ್ಯವಾಗಿ ನೀವು ಹೇಳಿದಾಗೆ ಫಸ್ಟ್ ಸ್ಟೇಜ್ ನಲ್ಲಿ ಒಂದು ವೆಬ್ ತರ, ಒಂದು ಸ್ಪೈಡರ್ ವೆಬ್ ತರ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಕೆಲವರಿಗೆ ನೋವಿರುತ್ತೆ, ಕೆಲವರಿಗೆ ನೋವಿರಲ್ಲ ಅಂತ. ಈ ಡೀಪರ್ ವೈನ್ಸ್ ಅಲ್ಲಿ ಕೂಡ ಇದರ ಸಮಸ್ಯೆಗಳು ಹರಡುತ್ತೆ ಅಂತ ಹೇಳಿದ್ರಿ, ಅದನ್ನ ಕಂಡು ಹಿಡಿಯೋದು ಹೇಗೆ? ಖಂಡಿತ ಇದನ್ನ ನಾವು ಇನ್ವೆಸ್ಟಿಗೇಷನ್ ಹೇಗೆ ಪರೀಕ್ಷೆ ಮಾಡುವಂಥದ್ದು ಒಂದು ಪ್ರಶ್ನೆ. ಬಿಕಾಸ್ ನಾನು ಹೇಳಿದೆ ವೆರಿಕೋಸ್ ವೈನ್ಸ್ ಅಲ್ಲಿ ಆಸ್ ಎ ವೈದ್ಯರಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಲುಗಳನ್ನ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಆನ್ ಎಕ್ಸಾಮಿನೇಷನ್. ಈಗ ಕಾಲಲ್ಲಿ ನೀವು ಹೇಳ್ದಂಗೆ ರಕ್ತ ಹೆಬ್ಗಟ್ಟಿರುವಂತದ್ದಾಗಿರ್ಬೋದು, ಅಥವಾ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಆಗಿರ್ಬೋದು, ಅಥವಾ ಜೇಡ ಹೇಗೆ ಕಟ್ಟಿರುವಂತದ್ದು ನೋಡ್ಬೋದಾಗತ್ತೆ. ಅದೇ ಒಂದು ಡೀಪರ್ ವೈನ್ಸ್ ಆಯ್ತು, ಅಫೆಕ್ಟ್ ಆಯ್ತು ಅಂದ್ರೆ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಒಳಗಾಗುವಂಥದ್ದು, ತಿರುಚುವಿಕೆಗೆ ಒಳಗಾಗುವಂಥದ್ದು, ಟ್ವಿಸ್ಟ್ ಆಗಿರುವಂಥದ್ದು, ಮುಟ್ಟಿದಾಗ ಪ್ಯಾಲ್ಪೇಟ್ ಮಾಡಿದಾಗ ತುಂಬ ಸಾಫ್ಟ್ ಇರುವಂಥದ್ದು, ಇದೆಲ್ಲ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಬಟ್ ಮೆಡಿಕಲಿ ಇದು ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಗೋ ಫಾರ್ ಅನ್ ಇನ್ವೆಸ್ಟಿಗೇಷನ್. ಅಂದರೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಮಾಡ್ತೀವಿ, ಅದನ್ನು ನಾವು ಮೆಡಿಕಲಿ ಡೂಪ್ಲೆಕ್ಸ್ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳಿ ಕರಿತೇವೆ. ಈ ಡಾಪ್ಲರ್ ಸ್ಕ್ಯಾನ್ಗೆ ನಾವು ಆ ಪೇಷಂಟ್ಗೆ ಒಳಗೆ ಮಾಡಿದಾಗ ಸೊ ರಕ್ತನಾಳಗಳಲ್ಲಿ ಯಾವ ರೀತಿ ರಕ್ತ ಸಂಚಾರ ಆಗುತ್ತೆ ಅನ್ನೋದು ನಮಗೆ ಸೋನೋಗ್ರಫಿಕಲಿ ಗೊತ್ತಾಗುತ್ತೆ. ಯಾವ ರಕ್ತನಾಳಕ್ಕೆ ತೊಂದರೆ ಆಗಿದೆ, ಯಾವ ರಕ್ತನಾಳ ಎಷ್ಟು ಮಟ್ಟಿಗೆ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡು ದಪ್ಪ ಆಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಏನಾದರೂ ರಕ್ತ ಹೆಪ್ಗಟ್ಟಿದೆ, ನಾನು ಹೇಳಿದೆ ಏನೇನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಆ ರಕ್ತ ಹೆಪ್ಗಟ್ಟಿರುವಂಥದ್ದು ಕಾಣೋದಿಲ್ಲ. ಈ ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಯಾವ ರೀತಿಯ ರಕ್ತನಾಳಗಳಲ್ಲಿ ರಕ್ತ ಹೆಪ್ಗಟ್ಟಿರುವಂಥದ್ದು ಗೊತ್ತಾಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರೇ, ಈ ಕಾಯಿಲೆ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ರಿ. ಹಾಗೆ ಈ ಕಾಯಿಲೆಗೆ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಹೇಳಿ, ಟ್ರೀಟ್ಮೆಂಟ್ಸ್ಗಳು ಹೇಗಿರ್ತವೆ ಅಂತ. ಅಂದರೆ ಇದು ಸರ್ಜರಿ ಮೂಲಕನೇ ಸರಿ ಹೋಗುತ್ತಾ, ಮಾತ್ರೆಗಳ ಮೂಲಕನೇ ಸರಿ ಹೋಗುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ವಿವರವಾಗಿ ಹೇಳಿ. ಖಂಡಿತ ಪ್ರತಿಯೊಬ್ಬರು ಜನಕ್ಕೂ ಅವರ ಕಾಯಿಲೆಗಳನ್ನ 100% ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಸೊ ಅದರಲ್ಲೂ ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋ ಮತ್ತೊಂದು ಆಸೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು 2 ಥರದ ವೇ ಆಫ್ ಟ್ರೀಟ್ಮೆಂಟ್ನ ನಾವು ನೋಡ್ಬೋದಾಗತ್ತೆ.
ಮೊದಲನೇದು ಮೆಡಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ನೀವು ಹೇಳ್ದಂಗೆ ಸರ್ಜಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟೋ ಜನ ಮಾತ್ರೆಗಳು, ಎಷ್ಟೋ ಕಾಯಿಲೆಗಳು ಮಾತ್ರೆಯಿಂದನೇ ವಾಸಿಮಾಗೋದನ್ನ ಪೇಷಂಟ್ಸ್ ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಎ ಸರ್ಜರಿ. ಯಾಕಂದರೆ ಸಡನ್ ರಿಲೀಫ್ ಸಿಗುತ್ತೆ, ನನಗೆ ತಕ್ಷಣ ನಾನು ಎದ್ದು ಓಡಾಡ್ಬೋದು ಅನ್ನೋದು. ಬಟ್ ಇದು ತಪ್ಪು ಕಲ್ಪನೆ ಅಂತ ಹೇಳ್ಬೋದಾಗಿದೆ. ಬಟ್ ಮೆಡಿಕಲಿ ವೇ ಆಫ್ ಟ್ರೀಟ್ಮೆಂಟ್ ಮಾತ್ರೆಗಳ ಮೂಲಕನೇ ಸರಿಪಡಿಸೋದನ್ನ ಮಾತ್ರೆಗಳ ಮೂಲಕನೇ ಸರಿಪಡಿಸ್ಬೇಕಾಗತ್ತೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂಥದ್ದು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದರೆ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಔಷಧಿಗಳನ್ನ ನಾವು ರೆಡಿ ಮಾಡಬೇಕಾಗತ್ತೆ. ಸೊ ಆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು. ನೀವು ಹೋಮಿಯೋಪತಿಕ್ ಡಾಕ್ಟರ್ನ ನೋಡಿದ್ರೆ ತುಂಬ ಜನ ಹೇಳ್ತಾರೆ ತುಂಬ ಡೀಟೇಲ್ ಕೇಸ್ನ ತಗೋತಾರೆ ಡಾಕ್ಟರ್ ಅಂತ. ಯಾಕೆ ಡೀಟೇಲ್ ಕೇಸ್ಗಳನ್ನ ನಾವು ತಗೊಳ್ತೀವಿ ಅಂದರೆ ಪ್ರತಿಯೊಂದು ಮನುಷ್ಯ ಇಂಡಿವಿಜುವಲಿಟಿ ಆಗಿ ಇರ್ತಾನೆ. ಅಂದರೆ ಪ್ರತಿಯೊಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿ ವಿಭಿನ್ನ ಇದ್ದೇ ಇರ್ತಾನೆ. ಆ ಕಾಯಿಲೆಗಳ ಲಕ್ಷಣ ಒಂದೇ ಇದ್ರೂ ಸಹ, ಆ ಕಾಯಿಲೆಗಳ ತೀವ್ರತೆ ಒಂದೇ ಇದ್ರೂ ಸಹ, ಕಾಯಿಲೆ ಹಿಂದಿನ ಕಾರಣಗಳು ಒಂದೇ ಇದ್ರೂ ಸಹ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆ ಕಾಯಿಲೆಗಳು ಮ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಕಾಯಿಲೆಯ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಮಾತ್ರೆಗಳು ಕೆಲಸ ಮಾಡಬೇಕಾಗತ್ತೆ. ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಲ್ಲಿ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಟ್ಟಾಗ ಮೊದಲನೇದಾಗಿ ದೇಹದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದೇ ಈ ರಕ್ತ ಸಂಚಾರ. ಇಲ್ಲಿ ರೂಟ್ ಕಾಸ್ ಇರುವಂಥದ್ದು ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಬಂದಿರುವಂಥದ್ದು, ರಕ್ತನಾಳಗಳ ಶಕ್ತಿ ಕುಗ್ಗಿರೋದ್ರಿಂದ ಬಂದಿರುವಂಥದ್ದು. ಸೊ ಇವೆರಡೂ ಮಾಡುವಂಥ ಒಂದು ಒಳ್ಳೆಯ ಹೋಮಿಯೋಪತಿಕ್ ಔಷಧಿಗಳನ್ನ ಕೊಟ್ಟರೆ ಸೊ ತುಂಬ ಜನ ಇದರಿಂದ ಆರಾಮಾಗಿರೋರು ಇದ್ದಾರೆ. ಸೊ ಈ ಮಾತ್ರೆಗಳ ಮೂಲಕ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು. ಅಲ್ಸರ್ ಸ್ಟೇಜಸಲ್ಲಿ ಬರ್ಬೋದು, ಈ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಸ್ಟೇಜಲ್ಲಿ ಬರ್ಬೋದು, ನೋವು ಇಲ್ಲದೇ ಇರುವಂಥ ಸ್ಟೇಜಸ್ಸಲ್ಲಿ ಹಂತದಲ್ಲಿ ಪೇಷಂಟ್ ಬರ್ಬೋದು. ಯಾವ ಹಂತದಲ್ಲಿ ಬಂದಿದ್ದಾನೆ ಆ ಪೇಷಂಟ್ ಅಂತ ತಿಳ್ಕೊಂಡಿರತಕ್ಕಂತೆ ನಾವು ಚಿಕಿತ್ಸೆನ ಕೊಡ್ತೇವೆ. ಮುಖ್ಯವಾಗಿ ಹೇಳುವಂಥದ್ದು ವೆರಿಕೋಸ್ ವೇನ್ಸ್ ಇಂದ ಯಾರು ಬಳಲ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದೊಂದು ಸಾಕ್ಸ್ ನಿಟ್ನಲ್ಲಿ ಬರುತ್ತೆ. ಸೊ ಯಾರ್ಯಾರಿಗೆ ಡೀಪರ್ ವೇನ್ಸ್ ಈ ರೀತಿ ಉಬ್ಬುವಿಕೆಗೆ ಒಳಗಾಗಿರುತ್ತೆ ಆ ಸಾಕ್ಸ್ನ ವೇರ್ ಮಾಡಬೇಕಾಗತ್ತೆ. ಆ ಟೈಟ್ ಸಾಕ್ಸ್ನ ನಾವು ವೇರ್ ಮಾಡಿದಾಗ ಏನಾಗುತ್ತೆ, ಆ ರಕ್ತನಾಳಗಳ ಮೇಲೆ ಈ ಪ್ರೆಷರ್ ಅನ್ನೋದು ಬಿದ್ದು ಮತ್ತೆ ಆ ರಕ್ತ ಮೇಲ್ಗಡೆ ಪುಷ್ ಆಗೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನೋವು ಕೂಡ ಬರ್ದೇ ಇರಂಗೆ ಅದು ಮೇಂಟೈನ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಮತ್ತೊಂದು ಮ್ಯಾನೇಜ್ಮೆಂಟ್ ಹೇಳಬೇಕು ಅಂದರೆ ಎಲಿವೇಶನ್ ಆಫ್ ದಿ ಲೆಗ್ಸ್. ಸೊ ನಾವು ತುಂಬ ಜನಕ್ಕೆ ಹೇಳ್ತೀವಿ ರಾತ್ರಿ ಮಲ್ಕೊಳ್ಬೇಕಾದ್ರೆ 2 ಕಾಲ್ಗಳನ್ನ ಮೇಲೆತ್ತಿ ಮಲ್ಕೊಳ್ಳಿ. ಸೊ ಅಟ್ಲೀಸ್ಟ್ ಮಿನಿಮಮ್ 1 ಫೀಟ್ ಆದ್ರೂ ಹೈಟ್ ಇರಬೇಕಾಗತ್ತೆ. ಹೃದಯ ಭಾಗದ ಮೇಲ್ಗಡೆ ಕಾಲಿಟ್ಟು ರಕ್ತ ಹಿಂದ್ಗಡೆ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗೋದಕ್ಕೆ ಎಲಿವೇಶನ್ ಆಫ್ ದಿ ಲೆಗ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಬರೀ ಇದು ಫಿಸಿಕಲಿ ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲ, ಒಳ್ಳೆಯ ಆಹಾರ ಪದ್ಧತಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಎಕ್ಸ್ಪೆಷಲಿ ವೆರಿಕೋಸ್ ವೇನ್ಸ್ ಇಂದ ಬಳಲ್ತಾ ಇರೋರು ಅತಿ ಕಡಿಮೆ ಈ ಉಪ್ಪಿನಾಂಶ ಇರೋ ಪದಾರ್ಥಗಳನ್ನ ತಗೊಳ್ಬೇಕು. ಸಾಲ್ಟ್ ರಿಸ್ಟ್ರಿಕ್ಷನ್ ಡಯಟ್ ಅಂತ ಹೇಳ್ತಿರ್ತೇವೆ. ಸೊ ರಕ್ತನಾಳಗಳಲ್ಲಿ ಈ ಒತ್ತಡ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಕಡಿಮೆ ಆಗಬೇಕಂದ್ರೆ ಉಪ್ಪಿನಂಶ ಇರೋ ಪದಾರ್ಥಗಳನ್ನ ಆದಷ್ಟು ಕಡಿಮೆ ತಗೊಳ್ಬೇಕು. ಈ ಫೈಬರ್ ರಿಚ್ ಫುಡ್ಸ್ನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಸೊ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ ಈ ಫೈಬರ್ ಫುಡ್ಸ್ ಬಹಳ ಬೇಕಾಗತ್ತೆ. ನಾನಾ ಥರದ ಒಂದು ಫೈಬರ್ ಫುಡ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡ್ಬೋದು. ಈ ಕಿತ್ಲೆಣ್ಣಾಗಿರ್ಬೋದು, ಓಟ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ನಟ್ಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈ ಪಲ್ಸಸ್ ಕಾಳುಗಳಾಗಿರ್ಬೋದು, ಇದರಲ್ಲಿ ಹೆಚ್ಚು ನಾವು ಈ ಫೈಬರ್ ಕಂಟೆಂಟ್ನ ನೋಡ್ತೇವೆ. ಸೊ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿಯ ಆಹಾರ ಪದ್ಧತಿಗೆ ಒಳಗಾದಾಗ ಸೊ ವೆರಿಕೋಸ್ ವೇನ್ಸ್ ಹಂತಗಳು ಹೆಚ್ಚಾಗದೇ ಇರೋದಕ್ಕೆ ಇದು ಸಹಾಯ ಮಾಡ್ತಾ ಇರುತ್ತೆ. ಎಕ್ಸ್ಪೆಷಲಿ ಇನ್ನೊಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು ನಾವು ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಬಿಕಾಸ್ ಈ ವೆರಿಕೋಸ್ ವೇನ್ಸ್ ತುಂಬ ದಿವಸಗಳ ಕಾಲ ಉಳ್ಕೊಳ್ತು ಅಂದರೆ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಈ ಥರದ ವ್ಯಕ್ತಿಗಳು ಡೈಲಿ 4 ರಿಂದ 5 ಲೀಟರ್ ಆಫ್ ನೀರನ್ನ ಸೇವನೆ ಮಾಡಿದ್ರೆ ಆ ರಿಸ್ಕ್ ಫ್ಯಾಕ್ಟರ್ನ ನಾವು ಕಡಿಮೆ ಮಾಡ್ತಾ ಬರ್ಬೋದಾಗತ್ತೆ. ಮತ್ತು ಬೀಟ್ರೂಟ್ ಜ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೀಟ್ರೂಟಲ್ಲಿ ನಾವೇನು ಕಾಡ್ತೀವಿ, ಈ ನೈಟ್ರೇಟ್ಸ್ ಅನ್ನೋದು ನಾವು ನೋಡ್ತೀವಿ. ಈ ನೈಟ್ರೇಟ್ಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ, ಎಲಾಸ್ಟಿಸಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬಹಳನೇ ಸಹಾಯ ಮಾಡುತ್ತೆ. ಸೊ ಯಾರ್ಯಾರು ವೆರಿಕೋಸ್ ವೇನ್ಸಿಂದ ಬಳಲ್ತಾ ಇದ್ದಾರೆ ಡೈಲಿ ಅರ್ಧ ಗ್ಲಾಸ್ ಆಫ್ ಬೀಟ್ರೂಟ್ ಜ್ಯೂಸ್ನ ತಗೊಳ್ಳುವಂಥದ್ದು, ಫೈಬರ್ ರಿಚ್ ಫುಡ್ಸ್ನ ತಗೊಳ್ಳುವಂಥದ್ದು, ಈ ರೀತಿಯ ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಸಮಸ್ಯೆಗಳು ಉಂಟಾಗ್ತಾ ಇದೆ, ಲಕ್ಷಣಗಳು ಕಂಡು ಬರ್ತಿದೆ ಅಂದರೆ ಖಂಡಿತ ಹೋಮಿಯೋಪತಿಕ್ ವೈದ್ಯನ ಭೇಟಿ ಆಗಬೇಕಾಗತ್ತೆ. ಎಕ್ಸ್ಪೆಷಲಿ ನಮ್ಮ ಹೋಮಿಯೋಪತಿಲಿ ನಾವು ಕೊಡುವಂಥದ್ದು ನಾನು ಹೇಳಿದೆ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ. ಸೊ ಹೋಮಿಯೋಪತಿ ಅನ್ನೋದು ಒಂದು ನಿಯಮಿತ ಆಧಾರದ ಮೇಲೆ ನಿಂತಿರುವಂಥ ಒಂದು ವೈದ್ಯ ಪದ್ಧತಿ. ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನೋದು ಇಲ್ಲಿ ನೋಡ್ತೇವೆ. ಮೇಯ್ನಾಗಿ ನಾವು ಹೇಳುವಂಥದ್ದು ಸಿಂಗಲ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂದರೆ ಒಂದು ಶಕ್ತಿಯುತವಾದ ಔಷಧಿನ ನಾವು ಕೊಡ್ತೇವೆ.
ಮಿನಿಮಮ್ ಡೋಸಲ್ಲಿ ಕೊಡ್ತೇವೆ. ಎರಡನೇದಾಗಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಈ ನ್ಯಾನೋ ಪಾರ್ಟಿಕಲ್ಸಿಂದ ಒಂದು ಶಕ್ತಿಯುತವಾದ ಒಂದು ಮೆಡಿಸಿನಲ್ ಕಂಟೆಂಟ್ನ ತಗೊಂಡು ಆ ಔಷಧಿನ ತಯಾರು ಮಾಡಿರ್ತಾರೆ. ಡಾಕ್ಟರ್, ನನಗೆ ಯಾವುದೇ ಒಂದು ಕಾಯಿಲೆಗೆ ಹಲವಾರು ರೀತಿಯ ಚಿಕಿತ್ಸೆಗಳಿರ್ತವೆ. ಕೆಲವೊಂದು ಸರಿ ಮನೆ ಮದ್ದುಗಳು, ಇನ್ನು ಕೆಲವು ಸರಿ ನಮ್ಮ ಈ ಇಂಗ್ಲಿಷ್ ಮೆಡಿಷನ್ಸ್ ಅಂತ ಹೇಳ್ತೀವಿ. ಹೀಗೆ ಹಲವಾರು ಮೆಡಿಷನ್ಸ್ಗಳು ಸಿಗ್ತವೆ. ಈ ಎಲ್ಲ ಮೆಡಿಷನ್ಸ್ಗಳಿಗಿಂತ ನಮ್ಮ ಹೋಮಿಯೋಪತಿ ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ವಿಭಿನ್ನವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ದಮ್. ಖಂಡಿತ. ಸೊ ನೌವೇಡೇಸ್ ಪೀಪಲ್ ಆರ್ ಗೆಟ್ಟಿಂಗ್ ಮೋರ್ ಅವೇರ್ನೆಸ್ ಅಂಡ್ ಟ್ರಸ್ಟ್ ಅಬೌಟ್ ಹೋಮಿಯೋಪತಿ. ಹೋಮಿಯೋಪತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಬಹಳನೇ ಜನಕ್ಕೆ ಒಂದು ಹತ್ತಿರವಾದ ಒಂದು ವೈದ್ಯ ಪದ್ಧತಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾಕೆ ಜನ ಚೂಸ್ ಮಾಡ್ಕೊಳ್ತಾರೆ ಹೋಮಿಯೋಪತಿ ಅಂದರೆ, ಇಲ್ಲಿ ಮೇಯ್ನಾಗಿ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ, ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಹೋಮಿಯೋಪತಿ ಚಿಕಿತ್ಸೆ ಅನ್ನೋದೇ ಒಂದು ವಿತೌಟ್ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ಸ್ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಡಾಕ್ಟರ್, ಹಲವಾರು ಅಮೂಲ್ಯವಾದ ವಿಚಾರಗಳನ್ನು ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ